ನದಿಗಳು ತಾವು ಹುಟ್ಟಿದ ಸ್ಥಾನದಿಂದ ಹಿಡ್ಕೊಂಡು ಸಮುದ್ರ ಸೇರುವವರೆಗೆ ಭಿನ್ನ ಭಿನ್ನ ನಾಮ ರೂಪ ಕ್ರಿಯೆಗಳನ್ನ ಪಡ್ಕೊಂಡಿರ್ತಾವ. ಯಾವಾಗ ಸಾಗರಕ್ಕೆ ಸೇರ್ತಾವೋ ಆವಾಗ ಯಾವ ನದಿ ಅಂತ ಗುರುತಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದರ ನಾಮ ರೂಪ ಕ್ರಿಯೆ ಹೆಂಗ ಅಳದು ಹೋಗ್ತಾವೋ ಹಂಗ ಒಬ್ಬ ಸಾಧಕ ಒಂದು ಧರ್ಮದ ಚೌಕಟ್ಟಿನಲ್ಲಿ ಸಾಗಬೇಕು. ಪರಮಾತ್ಮನಲ್ಲಿ ಬೆರತ ಅಂತಂದ್ರೆ ಆವಾಗ ಅವನ ನಾಮ ರೂಪ ಕ್ರಿಯೆ ಧರ್ಮ ಎಲ್ಲ ಹೋಗಿಬಿಡ್ತಾವ, ಅವನು ಒಂದಾಗಿ ಬಿಡ್ತಾನು. ಇದು ನಿಜವಾದ ಭಾವೈಕ್ಯತೆ. ಅಂಥ ಭಾವೈಕ್ಯತೆ ಬರಬೇಕಾಗಿತ್ತು ಅಂತಂದ್ರೆ ಈಗ ಸದ್ಯ ನಾನು ನಂಬಿದ ಧರ್ಮವನ್ನ ಚೆನ್ನಾಗಿ ತಿಳ್ಕೊಂಡು ಅನುಷ್ಠಾನಕ್ಕೆ ತಂದು ಇನ್ನೊಬ್ಬರು ನಂಬಿದ ಧರ್ಮವನ್ನ ಪ್ರಾಮಾಣಿಕವಾಗಿ ಗೌರವಿಸುವುದರ ಜೊತೆಗೆ ಸಹೋದರ ಭಾವನೆಯಿಂದ ಹೋಗುವುದೇ ನಿಜವಾದ ಭಾವೈಕ್ಯತೆ. ಎಕ್ಸಲೆಂಟ್ ಎಕ್ಸಲೆಂಟ್ ಎಕ್ಸಲೆಂಟ್. ಈ ಭಾವೈಕ್ಯತೆನ ಸಾಧಿಸೋ ವಿಧಾನಗಳು ಏನಾರು ಇದೆಯಾ? ಅನುಭಾವಿಗಳ ಸಾನ್ನಿಧ್ಯದಲ್ಲಿ ಈ ಎಲ್ಲ ಧರ್ಮ ಗ್ರಂಥಗಳ ಅಧ್ಯಯನ ನಡಿಬೇಕು. ಎಲ್ಲ ಧರ್ಮ ನಾನು ಈಗ ಕುರ್ಆನ್ ನಂಬಿಕೊಂಡು ಬಂದವ, ನಾನು ಬರೇ ಕುರ್ಆನವನ್ನು ಬಿಟ್ರೆ ಇನ್ನೊಂದು ಧರ್ಮ ಗ್ರಂಥ ನೋಡುವುದಿಲ್ಲ ಅಂತ ಮಡಿವಂತಿಕೆ ನಾ ಮಾಡೀನಿ ಅಂತಂದ್ರೆ ನನ್ನಷ್ಟು ಸಣ್ಣವರು ಯಾರೂ ಇಲ್ಲ. ನನ್ನ ಭಾವನೆ ವಿಶಾಲ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಉಪನಿಷತ್ತುಗಳನ್ನ ಬಿಟ್ರೆ ನಾ ಇನ್ನೊಂದು ಧರ್ಮ ಗ್ರಂಥ ನೋಡಂಗಿಲ್ಲ ಅಂತಂದ್ರೆ ಅವನಂತ ಸಣ್ಣವನೇ ಯಾರಿಲ್ಲ. ಅದಕ್ಕೆ ವಿಶಾಲ ಭಾವನೆ ನಮ್ಮಲ್ಲಿ ಬರಬೇಕಾಗಿತ್ತು ಅಂತಂದ್ರೆ ಅನುಭಾವಿಗಳ ಸಾನ್ನಿಧ್ಯದಲ್ಲಿ ಕುರ್ಆನ್ ಓದುವುದರ ಜೊತೆಗೆ ನಾನು ಉಪನಿಷತ್ತುಗಳನ್ನು ಅಧ್ಯಯನ ಮಾಡಬೇಕು, ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡಬೇಕು. ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡುವವರು ಕುರ್ಆನವನ್ನು ಅಭ್ಯಾಸ ಮಾಡಬೇಕು. ಉಪನಿಷತ್ತುಗಳನ್ನ ಅಭ್ಯಾಸ ಮಾಡುವವರು ವಚನ ಸಾಹಿತ್ಯ ಕುರಾನ್ ಅಭ್ಯಾಸ ಮಾಡಬೇಕು. ಯಾಕೆ ಮಾಡಬೇಕು ಅಂತೀನಿ ಅಂತಂದ್ರೆ ನೀವು ಪ್ರಾಮಾಣಿಕವಾಗಿ ಈ ಧರ್ಮ ಗ್ರಂಥಗಳನ್ನ ನೋಡಿದ್ರಿ ಅಂತಂದ್ರೆ ಧರ್ಮದ ಬಗ್ಗೆ ಬರುವ ವ್ಯಾಖ್ಯಾನ, ದೇವರ ಬಗ್ಗೆ ಬರುವ ವ್ಯಾಖ್ಯಾನ ಒಂದೇ ಅನ್ನೋದು ನಿಮಗೆ ಮನದಟ್ಟಾಗಿ ಬಿಡ್ತದೆ. ಅದು ವಿಷಯ ಅಲ್ಲಿರೋದು. ಅಜರ, ನೀವು ಜೀವನದಲ್ಲಿ ಇಷ್ಟು ನೋಡ್ಕೊಂಡ್ ಬಂದಿರಿ, ಆವಾಗಿನ ಕಾಲಕ್ಕೂ ಈಗ ಏನ್ ವ್ಯತ್ಯಾಸ ಆಗ್ತಾ ಇದೆ? ಎಲ್ಲಿ ಏನಾರು ದಾರಿ ತಪ್ತಾ ಇದೆಯಾ, ಏನಾರು ಹೋಗ್ತಿದ್ಯಾ? ಆತರ ಹೇಳದಿದ್ರೆ ನೀವೇನಾರು ಯೂತ್ಸ್ಗೊಂದು ಮೆಸೇಜ್ ಹೇಳಿದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಿ ಇವತ್ತಿನ ಯೂತ್? ನಮ್ಮ ಯುವಕರು ಯಾರ ಏನಾರ ಹೇಳಿದ್ರು ಅಂತಂದ್ರೆ ಆ ಮಾತನ್ನ ಚಿಕಿತ್ಸೆಗೆ ಒಳಪಡಿಸಲಾರದನ್ನ ಸ್ವೀಕಾರ ಮಾಡಬಾರದು. ಈ ಮಾತನ್ನ ಯಾವ ಉದ್ದೇಶದಿಂದ ಇವರು ಹೇಳಾಕತ್ಯಾರ ಅನ್ನುವ ವಿವೇಕ ನಮ್ಮ ಯುವಕರಲ್ಲಿ ಇರಬೇಕು. ನಾವು ಅವರ ಭಾವನೆಗೆ ಒಳಗಾಗಿ ಹೋಗಬಾರದು. ನಾವು ಸ್ವಯಂ ವಿವೇಕಿಗಳಾಗಿ ನಿರ್ಣಯಿಸಬೇಕು. ನಾವು ಯಾವುದು ಸರಿ, ಯಾವುದು ತಪ್ಪು, ಯಾವುದು ನಾ ಮಾಡಬೇಕು, ಯಾವುದನ್ನ ಮಾಡಬಾರದು. ಇದರದ ವಿಚಾರ ನಮ್ಮ ಯುವಕರಲ್ಲಿ ಇರಬೇಕು ಅನ್ನೋದು ನನ್ನ ಕಳಕಳಿಯ ವಿನಂತಿ. ಧನ್ಯವಾದ. ಆಮೇಲೆ ಗ್ರಾಮೀಣ ಪ್ರದೇಶದೊಳಗೆ ಎಲೆಮರೆ ಕಾಯಿಯಂತೆ ಅವ್ಯಕ್ತವಾಗಿ ಇರುವಂತ ಸಾಧಕರನ್ನು ಗುರುತಿಸಿ ಇಡೀ ನಾಡಿಗೆ, ಈ ಜಗತ್ತಿಗೆ ಪರಿಚಯ ಮಾಡಿಕೊಡುವಂತ ಒಂದು ಕಾರ್ಯಕ್ರಮ ತಾವೇನು ಮಾಡಾಕತ್ತೀರಿ. ತಮ್ಮೆಲ್ಲಾ ಸದಸ್ಯರಿಗೆ ಅನಂತ ಧನ್ಯವಾದಗಳು, ಅನಂತ ವಂದನೆಗಳು. ಇಬ್ರಾಹಿಂ ಗುರುಗಳೇ, ನೀವು ತತ್ವಪದ ಅಥವಾ ಈ ಭಜನೆಯಲ್ಲಿ ಒಂದೋ ಎರಡೋ ಸಾಲ ಹೇಳೋದಕ್ಕೆ ಸಾಧ್ಯ ಗೊತ್ತಾಗೋದಕ್ಕೆ ನಮ್ಗೆ? ಈ ನಮ್ಮ ಅಧ್ಯಾತ್ಮದೊಳಗ ಗುರು ಕೃಪಾ ಅನ್ನೋದು ಬಹಳ ಮುಖ್ಯವಾದ. ಅದಕ್ಕೆ ಗುರುವಿನ ಕರುಣೆಯೂ ಆಗಬೇಕಾದರೆ, ಗುರುವಿನ ಕರುಣೆಯೂ ಆಗಬೇಕಾದರೆ ಗರ್ವವ ಬಿಡಬೇಕು, ಉರುತರ ಸುಖವನು ಪಡೆಯಬೇಕಾದರೆ, ಮೋಕ್ಷ ಸುಖವನು ಪಡೆಯಬೇಕಾದರೆ ಶರೀರವನ್ನು ಬೇರಿಡಬೇಕು, ಶರೀರವನ್ನು ಬೇರಿಡಬೇಕು. ಶಶಿಧರನ ಕೃಪೆಯಾಗಬೇಕಾದರೆ ಶಿಶುವಿನಂತೆ ಮೊರೆಯಿಡಬೇಕು, ಶಿಶುವಿನಂತೆ ಮೊರೆಯಿಡಬೇಕು. ಗುರುವಿನ ಕರುಣೆಯು ಆಗಬೇಕಾದರೆ ಗರ್ವವ ಬಿಡಬೇಕು. ಈಗಷ್ಟೇ ಮೊಳಕೆ ಹೊಡೆದು ಬೆಳೀತಾ ಇರೋ ಒಬ್ಬ ಶಿಷ್ಯನಿಗೆ ತಾನು ಸರಿಯಾದ ಗುರು ಕೈಲಿ ಸಿಕ್ಕಿದ್ದೀನಿ ಅಂತ ಅವನಿಗೆ ಹ್ಯಾಕ್ ಗೊತ್ತಾಗೋದು? ನಿಜವಾದ ಗುರುವಿನ ಲಕ್ಷಣ ಏನು ಅಂತ ಕೇಳಿದ್ರೆ, ದೋಷರಹಿತವಾಗಿ ಪರತತ್ವದ ಅನುಭೂತಿಯನ್ನ ನಮಗ ಮಾಡಿ ಕೊಡ್ತಿದ್ರು ಅಂತಂದ್ರೆ, ವಿಶ್ವವೆಲ್ಲ ಭಗವತ್ ಸ್ವರೂಪವಾಗಿ ಕಾಣುವ ಜ್ಞಾನದ ದಿವ್ಯ ದೃಷ್ಟಿಯನ್ನ ನಮಗ ಕೊಡ್ತಿದ್ರು ಅಂತಂದ್ರೆ ಅವರು
ನಿಜವಾದ ಗುರು ಅಂತ ತಿಳ್ಕೋಬೇಕು. ಯಾವುದಾದ್ರೂ ಒಂದು ಚೌಕಟ್ಟಿನಲ್ಲಿ ಒಂದು ಧರ್ಮದ ಬಗ್ಗೆ ಆಗಲಿ ಅಥವಾ ಒಂದು ಮತದ ಬಗ್ಗೆ ಆಗಲಿ ಅಭಿಮಾನವನ್ನ ತುಂಬಿ ಇನ್ನೊಂದು ಧರ್ಮವನ್ನ ಮತವನ್ನ ಕಡೆಗಣಿಸಿ ನೋಡುವಂತ ಮಾತುಗಳನ್ನ ನಮಗೆ ಹೇಳ್ತಿದ್ರು ಅಂತಂದ್ರೆ ಅವರು ನಿಜವಾದ ಗುರುಗಳು ಅಲ್ಲ ಅಂತ ನಾವು ತಿಳ್ಕೋಬೇಕು. ದಟ್ಸ್ ಇಟ್. ನಿಜಗುಂಡ್ರು ಅದನ್ನು ಹೇಳ್ತಾರೆ, ಇದು ಸತ್ಯಾನುಭವ, ಇದು ಮಿಥ್ಯಾನುಭವವೆಂದು ಒದವಿ ಬೋಧಿಪನೆ ಸದ್ಗುರುವಕ್ಕು ಅಂತ. ಆ ಪರಮಾತ್ಮನ ಅನುಭವ ಸತ್ಯದ ಅನುಭವ, ಅದನ್ನ ಬಿಟ್ಟರೆ ಉಳಿಕೆ ಎಲ್ಲ ಅನುಭವ ಮಿಥ್ಯದ ಅನುಭವ. ಸತ್ಯದ ಅನುಭವವನ್ನ ಸರ್ವದರಲ್ಲಿ ನೀನು ಕಾಣು, ಆ ಅನುಭವ ಮಾಡ್ಕೋ ಅಂತ ಹೇಳ್ತಾ ಇರಬೇಕು. ಅವ ನಿಜವಾದ ಗುರು. ಅದಕ್ಕೆ ಎತ್ತೆತ್ತ ನೋಡಿ ದತ್ತತ್ತ ನೀನೇ ದೇವಾ ಅನ್ನೋ ಅನುಭೂತಿ ಬಂತು ಅಂತಂದ್ರೆ, ಮೈ ಜಿಧರ ದೇಖತಾ ಹೂಂ ಉಧರ ತೂ ಹಿ ತೂ ಹೈ, ಆಗೆ ಭಿ ತೂ ಹೈ पीछे भी तू है, दाएं भी तू है, बाएं भी तू है, ऊपर भी तू है, नीचे भी तू है, अंदर भी तू है, बाहर भी तू है, मैं जिधर देखता हूँ उधर तू ही तू है ಅನ್ನುವ ಅನುಭೂತಿ ಮಾಡಿಕೊಡ್ತಿದ್ರು.